ಮಾತು ಹೇಳ್ತೀನಿ. ವಕ್ಫ್ ಬಿಲ್ಲು 1950 ದಶಕದಲ್ಲಿ 1990 ಅಮೆಂಡ್ಮೆಂಟ್ ಆಗಿದೆ, 2013 ಅಮೆಂಡ್ಮೆಂಟ್ ಆಗಿದೆ. ಇದೇನು ಹೊಸದಾಗೇನಲ್ಲ, ಏನೋ ಹೊಸ ಬಿಲ್ ತರ್ತೀವಿ ಅನ್ನುವಂಥ ಹುಲ್ಲೆ ನೆನೆಸಿದ್ದಾರೆ, ಅದು ತಪ್ಪು. 2013ಕ್ಕಿಂತ ಮುಂಚೆ ರೆಹಮಾನ್ ಖಾನ್ ಕಮಿಟಿ ಕೆಲವು ಶಿಫಾರಸುಗಳನ್ನು ಮಾಡಿತ್ತು. ಇಲೆಕ್ಷನ್ ಮುಂಚೆ ಕೇವಲ ಮತ ಬ್ಯಾಂಕಿಗಾಗಿ ಅವತ್ತಿನ UPA ಕಾಂಗ್ರೆಸ್ ಸರ್ಕಾರ ಕೆಲವನ್ನ ಮಾಡಿ ಕೆಲವು ಬಿಟ್ಟಿತ್ತು. ಅದರ ಮುಂದುವರೆದ ಭಾಗವಾಗಿ ಈ ಅಮೆಂಡ್ಮೆಂಟ್ ಬಂದಿದೆ. ಇಲ್ಲಿ ಮುಖ್ಯವಾಗಿ ಈ ದೇಶದ ಕಾನೂನು ಬಹಳ ದೊಡ್ಡದು, ರೂಲ್ ಆಫ್ ಲಾ ಅಂತ ಹೇಳ್ತೀವಿ, ಸಂವಿಧಾನ ದೊಡ್ಡದು. ಕೆಲವು ಅಂಶಗಳು 2013 ಮತ್ತು 1990 ಆ್ಯಕ್ಟಲ್ಲಿ ಇವತ್ತು ಎಲ್ಲ ಕಾನೂನಿಗಿಂತ ವಾಪಸ್ ಭಾಳ ದೊಡ್ಡದು ಅನ್ನುವಂಥದ್ದು ಕೆಲವು ಅಂಶಗಳಿದೆ. ಸುಪ್ರೀಂ ಕೋರ್ಟ್ ಕೂಡ ಅದರಲ್ಲಿ ಭಾಗವಹಿಸಿರುವಂಥದ್ದು, ಕೋರ್ಟ್ಗಳು ಭಾಗವಹಿಸಿರುವಂಥ ಕೆಲವು ಅಂಶಗಳಿದೆ. ಅದನ್ನು ಸರಿಪಡಿಸಿ ಸಂವಿಧಾನಾತ್ಮಕವಾಗಿ ಮಾಡುವಂಥದ್ದು. ಮತ್ತು ಇನ್ನೊಂದು ಬಹಳಷ್ಟು ಡಿಸ್ಪ್ಯೂಟ್ಗಳಿದ್ದಾವೆ. ಮುಸಲ್ಮಾನರ ಆಸ್ತಿನೇ ಇವತ್ತು ವಾಪ್ಗೆ ಹೋಗಿದೆ. ವಾಪ್ ಆಸ್ತಿ ಕಾಂಗ್ರೆಸ್ ನಾಯಕರ ಕೈಯಲ್ಲಿದೆ. ಕರ್ನಾಟಕದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆಸ್ತಿಗಳು ಇವತ್ತು ಕಾಂಗ್ರೆಸ್ ನಾಯಕರಲ್ಲಿರುವಂಥ ವರದಿಯೂ ಕೂಡ ನಮ್ಮಲ್ಲಿದೆ. ಹೀಗಾಗಿ ಹಲವಾರು ಗೊಂದಲಗಳೇನಿದೆ. ಇದಕ್ಕೆ ಇತಿಶ್ರೀ ಹಾಡಬೇಕು ಅಂತೇಳಿ ಇಡೀ ದೇಶದಲ್ಲಿ ಇಂಥ ಬಹಳಷ್ಟಿದ್ದಾರೆ. 1500 ವರ್ಷಕ್ಕಿಂತ ಹಿಂಚಿರುವಂಥ ಟೆಂಪಲ್ ವಾಫ್ ಅಂತಾರೆ, ಸರ್ಕಾರದ ಆಸ್ತಿ ವಾಫ್ ಅಂತಾರೆ. ಸೊ ರೆವಿನ್ಯೂ ಆ್ಯಕ್ಟ್ ಏನಿದೆ ಅದು ಲ್ಯಾಂಡಿಗೆ ಸಂಬಂಧಪಟ್ಟಂತೆ, ಭೂಮಿಗೆ ಸಂಬಂಧಪಟ್ಟಂತೆ ರೆವಿನ್ಯೂ ಆ್ಯಕ್ಟ್ ಸುಪ್ರೀಂ ಆಗಬೇಕು. ಬೇರೆ ಎಲ್ಲ ಸಮುದಾಯಗಳಿಗೆ ರೆವಿನ್ಯೂ ಆ್ಯಕ್ಟ್ ಸುಪ್ರೀಂಗಿದೆ, ಇಲ್ಲಿ ಮಾತ್ರ ಇಲ್ಲ. ಹೀಗಾಗಿ ಅದನ್ನು ಸರಿಪಡಿಸುವಂಥ ಮಾಡುವಂಥದ್ದು 2013ರಲ್ಲಿ ಕೆಲವು ಬಿಟ್ಟು ಹೋದಂಥ ಅಮೆಂಡ್ಗಳನ್ನು ಸೇರಿಸಿ, ಮತ್ತು ಇದು ವ್ಯಾಪಕವಾಗಿ ಚರ್ಚೆ ಆಗಿದೆ. ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯಲ್ಲಿ ಚರ್ಚೆ ಆಗಿದೆ. ದೇಶ ತುಂಬ ಎಲ್ಲ ಕಡೆ ಹೋಗಿದ್ದಾರೆ, ಹಿಯರಿಂಗ್ ಮಾಡಿದ್ದಾರೆ. ಹಲವಾರು ಸಮುದಾಯಗಳು ಇನ್ಕ್ಲೂಡಿಂಗ್ ಮುಸಲ್ಮಾನ್ ಸಮುದಾಯಗಳು ಕೂಡ ಇದನ್ನು ಸ್ವಾಗತ ಮಾಡಿದೆ. ಕ್ರಿಶ್ಚಿಯನ್ ಸಮುದಾಯ ಸ್ವಾಗತ ಮಾಡಿದೆ. ಅಜ್ಮೀರ್ನ ದರ್ಗಾದ ಮುಖ್ಯಸ್ಥರು ಕೂಡ ಸ್ವಾಗತ ಮಾಡಿದ್ದಾರೆ. ಚರ್ಚೆ ಆಗುತ್ತೆ. ಒಂದ್ ನಿಮಿಷ ಇದು ಯಾರ ಮೇಲೆ ಹಲ್ಲೆ ಮಾಡಕ್ ಸಾಧ್ಯನೇ ಇಲ್ಲ. ಯಾವುದು ಒರಿಜಿನಲ್ ಇದೆ ವಾಫ್ ಪ್ರಾಪರ್ಟಿ, ಯಾವುದು ಡಿಸ್ಪ್ಯೂಟ್ ಇಲ್ಲ, ಅದು ವಾಫಲ್ಲೇ ಉಳಿತಿಲ್ಲ. ಮತ್ತೆ ಇದು ರೆಟ್ರಾಸ್ಪೆಕ್ಟಿವ್ ಅಲ್ಲ. ಒಂದ್ ನಿಮಿಷ, ಹಿಂದಿನ ಯಾವುದೇ ವಿಚಾರಗಳನ್ನ ತಗೊಳ್ಳೋದಿಲ್ಲ, ಪ್ರಾಸ್ಪೆಕ್ಟಿವ್ ಆಗಿದೆ, ಮುಂದಿನ ದಿನಗಳಲ್ಲಿ ಇದೆ. ಹೀಗಾಗಿ ರೂಲ್ ಆಫ್ ಲಾ ಎತ್ತಿ ಹಿಡಿಯೋ ಸಲುವಾಗಿ ಸೀಮಿತವಾಗಿ ಅಮೆಂಡ್ಮೆಂಟ್ ಇದೆ. ಈಗ ಕಾಂಗ್ರೆಸ್ ನಾಯಕರ ಆರೋಪ ಏನು ಅಂದ್ರೆ ಮುಸ್ಲಿಂ ಆಸ್ತಿಗಳನ್ನ ಕಬಳಿಕೆ ಮಾಡೋ ಹುನ್ನಾರ ಇದು ಅಂತ. ನಿಜವಾಗ್ಲೂ ಸತ್ಯ ಹೇಳ್ಬೇಕಾದ್ರೆ ಇಡೀ ದೇಶದ ತುಂಬಾ ವಾಫ್ ಪ್ರಾಪರ್ಟಿ ಕಬಳಿಕೆ ಮಾಡಿದವರೇ ಕಾಂಗ್ರೆಸ್. ಬೇಕಾದ್ರೆ ತೆಗೆದು ನೋಡ್ರಿ, ನಮ್ಮಲ್ಲಿ ದೊಡ್ಡ ವರದಿನೇ ಇದೆ, 5,000 ಎಕರೆಗಿಂತ ಹೆಚ್ಚು. ಹೀಗಾಗಿ ಅವರ ಕಬಳಿಕೆಯನ್ನ ಮುಚ್ಚಾಕಿಕೊಳ್ಳಲು ಇದು ವಿರೋಧ ಮಾಡಿ ಅಲ್ಲ. ಮುಸ್ಲಿಂ ಇದರಲ್ಲಿ ಹಿಂದೂಗಳನ್ನ ಮೆಂಬರ್ಶಿಪ್ ಬೋರ್ಡ್ ಅಲ್ಲಿ ಹಿಂದೂಗಳು ನೋಡಿ. ನಿಮ್ಗೆ ಈಗ ನಮ್ದು ಮುಜರಾಯಿ ಇಲಾಖೆ ಇದೆ. ಮುಜರಾಯಿ ಇಲಾಖೆಯಲ್ಲಿ ನಮ್ಮ ಕರಾವಳಿ ಪ್ರದೇಶದ ಹಲವಾರು ದೇವಸ್ಥಾನಗಳಲ್ಲಿ ಮುಜರಾಯಿ ಇಲಾಖೆ ಅಡ್ಮಿನಿಸ್ಟ್ರೇಟರ್ ಮುಸಲ್ಮಾನರು ಇದ್ದಾರೆ. ಸೊ ಅದಕ್ಕೇನು ಅದೇನು ಸಂಬಂಧ ಇಲ್ಲ.